ಗುಡ್ ಮಾರ್ನಿಂಗ್. ಯುವರ್ ವೆಸ್ಟಿ ಮಾರ್ನಿಂಗ್. ಇವಾಗ ಏನೈತಿ, ನಾನು ನಿನ್ನೆ ಹೇಳಿದ್ನಲ್ಲ ನಿಮಗೆ, ಹೆಸರು ಇಡೋದಿತ್ತು, ನಾಮಕರಣ ಇತ್ತು ಅಂತ. ಅದ್ರ ಮಾರನೇ ದಿನ ಆಗಿರ್ತೈತಿ ರೆಸಿಪಿ. ಏನು ಹೇಳಬೇಕಂದ್ರೆ, ನಿನ್ನೆ ನಾವು ಬರೋದೆಲ್ಲ ಲೇಟ್ ಆಗಿಬಿಡ್ತು. ಅದ್ರ ಸಲುವಾಗಿ ನಾನು ಫಿನಿಶಿಂಗ್ದು ಏನೈತಿ ವಿಡಿಯೋನ ಮಾಡಿ ಹಾಕಿಲ್ಲ, ಅಷ್ಟಕ್ಕನ ಮುಗಿಸ್ಬಿಟ್ನಿ. ಹಂಗೆ ಮಾತಾಡ್ಕೊತಾ ಈ ರೆಸಿಪಿ ಏನೈತಪ್ಪ ಅಂದ್ರೆ, ನಾನಿಲ್ಲಿ ಅವಾಗ ತೋರಿಸಿದ್ನಿ, ಸಾರಿ ಹೇಳೋಕ್ಕಾಗಲಿಲ್ಲ, ಪುಂಡಿ ಪಲ್ಯನ ತೊಗೊಂಡನಿ, ಒಂದು ಬೌಲ್ ಆಗು ಅಷ್ಟೆ. ಈ ಕಡೆಲ್ಲ ಜಾಸ್ತಿನ ಸಿಗ್ತೈತಿದ, ಅದ್ರ ಸಲುವಾಗಿ ಇದ್ರದ್ದೊಂದು ರೆಸಿಪಿ ಮಾಡಿ ತೋರಿಸ್ಬೇಕಂತ ಹೇಳಿ ಇದನ್ನು ಮಾಡ್ಕೊಂಡಿರೋದು. ಒಂದು ಬೌಲ್ ಆಗು ಅಷ್ಟೇ ಪುಂಡಿ ಪಲ್ಯ ತೊಗೊಂಡನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮೆಣಸಿನಕಾಯಿ, ಹಸಿರು ಮೆಣಸಿನ್ಕಾಯಿ ಒಂದೇ ಒಂದು ತೊಗೊಂಡಿರೋದು, ಒಂದು ಈರುಳ್ಳಿನ ಕಟ್ ಮಾಡಿ ತೊಗೊಂಡನಿ. ಹಂಗೆ ಏನೈತಿ, ಒಂದು ಬೌಲ್ ಆಗು ಅಷ್ಟೇ ಅಕ್ಕಿನ ತೊಗೊಂಡನಿ. ನಾನಿಲ್ಲಿ ತೊಗೊಂಡಿರೋದು ಸೋನಾ ಮಸೂರಿ ಅಕ್ಕಿ ಅಲ್ಲ, ಬಾಸ್ಮತಿ ರೈಸನ್ನ ತೊಗೊಂಡಿರೋದು. ಇಲ್ಲೇನೈತಿ, ಒಂದು ಸ್ಪೂನ್ ಆಗು ಅಷ್ಟು ಜೀರಿಗೆ. ಒಗ್ಗರ್ನಿಗೆ ಏನೈತಿ, ಫಸ್ಟ್ಗೆ ಮೆಣಸಿನ್ಕಾಯನ್ನ ಹಾಕೋತೀನಿ, ಯಾಕಂದ್ರೆ ಒಂದು ಸ್ವಲ್ಪ ಹುರ್ಕೋಬೇಕವ. ಅದಾದ ನಂತರ ಏನೈತಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕತ್ತೀನಿ. ಹಂಗೆ ಇಲ್ಲೇ ಜಜ್ಕೊಂಡಿರೋದು, ಪೇಸ್ಟ್ ಏನು ಮಾಡಿರ್ಕಿಲ್ಲ. ಈರುಳ್ಳಿನ ಹಾಕೋತೀನಿ. ಇದ್ರ ಜೊತೆಗೆ ಒಂದು ಸ್ಪೂನ್ ಆಗು ಅಷ್ಟೇ ಬಿಳಿ ಎಳ್ಳು ಹಾಕೋತೀನಿ. ನೋಡ್ಬೋದು, ಇದೊಂಥರ ಅನ್ನ ಹುಳಿ ಹುಳಿಯಾಗಿ ಚೆನ್ನಾಗಿರ್ತೈತೆ ಅಂತ ಹೇಳಿ ಈ ಥರ ಮಾಡಿರೋದು. ನಾನು ನಿಮಗೂ ಸಿಕ್ತಂದ್ರೆ ಒಂದು ಸಲ ಮಾಡಿರಿ. ನಮ್ಮ ಉತ್ತರ ಕರ್ನಾಟಕ ಕಡೆ ಎಲ್ಲ ಫೇಮಸ್ ಆಗಿರ್ತೈತಿ, ಸಿಗತೈತಿ. ಅವರು ಅನ್ಕಾರ ಮಿಸ್ ಮಾಡ್ತಾರಂತ ಅಂದ್ಕೊಂಡೆ ನಾನು. ಇಲ್ಲೇನು ಹಾಕಿರೋದಂದ್ರೆ, ಧನಿಯಾ ಪೌಡ್ರನ್ನ ಒಂದು ಸ್ಪೂನ್ ಹಾಕೀನಿ. ಈ ಥರ ಒಗ್ಗರ್ನಿನ ಒಂದು ಸ್ವಲ್ಪ ಕಡಕ ಮಾಡ್ಕೊಂಬಿಡ್ರಿ. ಇವಾಗ ಏನೈತಿ, ಒಂಚೂರು ಅರ್ಶಿನ ಪುಡಿನ ಹಾಕತ್ತೇನೆ, ಒಂದು ಅರ್ಧ ಸ್ಪೂನ್ದಷ್ಟೆ. ನಿನ್ನೆ ಎಲ್ಲ ಬರಬೇಕಾದ್ರೆ ಲೇಟ್ ಆಗಿಬಿಡ್ತು, ನಾನು ಬೈಕ್ ಮೇಲೆ ಬಂದಿದ್ನಿ, ಹಾಗಾಗಿ ಸುಸ್ತಾಗಿಬಿಟ್ಟು ಮನ್ಕೊಂಡು ಬಿಟ್ಟಿದ್ದೆ ಬಂದೆ. ಅದಕ್ಕೆ ಸಲುವಾಗಿ ನಾನು ಫಿನಿಶಿಂಗ್ ಮಾಡಿರ್ಕಿಲ್ಲ. ನಿನ್ನೆ ರೆಸಿಪಿ ಅನ್ಕಾರ ಚೆನ್ನಾಗೈತಿ. ನಿನ್ನೆನ ನಾ ಫೇಸ್ ತೋರಿಸಿ ಮಾತಾಡಿರೋದು, ನಾನು ಈ ಥರ ಅದನಿ ಅಂತ ಹೇಳ್ಕೊಂಡಿರೋದು. ಒಂದೂ ಮಿಸ್ ಮಾಡ್ದೆ ಎಲ್ಲನೂ ರಿಪೀಟ್ ಮಾಡಿಕೊಂಡು ವಿಡಿಯೋ ಮಾಡಿಕೊಂಡು ಹಾಕೀನಿ. ಒಂದು ಬಿಡ್ದಂತೆ ಹಾಕೀನಿ. ನೋಡ್ರಿ ಯಾವ ಥರ ಮಾಡಿದ್ದೀವಿ ನಾವು. ರೆಸಿಪಿ ಆಗಲಿ, ನಿನ್ನೆ ನಾಮಕರಣದ ವಿಡಿಯೋ ಆಗಲಿ, ನಿಮಗೆ ಇಷ್ಟ ಆಗೈತೆ ಅಂದ್ಕೊಂಡನಿ. ಇಷ್ಟವಾದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಇನ್ನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಾರ್ದ ಯಾರು ನೋಡತ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಈ ರೆಸಿಪಿ ಚೆನ್ನಾಗೈತಿ, ಮಿಸ್ ಮಾಡ್ದೆ ನೋಡಿರಿ. ನೀವು ಒಂದು ಸಲ ಟ್ರೈ ಮಾಡಿರಿ. ಇದೇನೈತಿ, ಈ ಥರ ಹಾಕ್ಕೊಂಡು ಎಣ್ಣೆಗನ ಹುರ್ಕೋಬೇಕು ಇದನ್ನು. ನಾನಿಲ್ಲಿ ಕಡಲೆ ಬೀಜ ಅದ, ಶೇಂಗಾ ಅದ ಏನೂ ಯೂಸ್ ಮಾಡಿಲ್ಲ. ಜಸ್ಟ್ ನಾನು ಒಗ್ಗರ್ನಿಗೆ ಹಾಕ್ಕೊಂಡಿರೋದು ಡೈರೆಕ್ಟಾಗಿ. ಇವಾಗ ಏನೈತಿ, ಈರುಳ್ಳಿ ಸೊಪ್ಪು ಅಂತಾರಲ್ಲ ಅದನ್ನು ಹಾಕೋತೀನಿ. ಸೊಪ್ಪು ಮನೇಲಿ ಸ್ವಲ್ಪ ಇತ್ತು, ಅದಕ್ಕಾಗಿ ನಾನು ಅದನ್ನು ಟೇಸ್ಟಿ ಆಗ್ತೈತೆ ಅಂತ ಹೇಳಿ ಹಾಕ್ಕೊಂಡಿರೋದು. ಇವಾಗ ಏನೈತಿ, ಸ್ವಲ್ಪ ನೀರು ಹಾಕ್ಕೊಂಡ್ಬಿಡ್ಬೇಕು ಇದಕ್ಕೆ. ಒಂದು ಲೀಡ್ ಗ್ಲಾಸ್ ಹಾಕ್ಕೊಂಬಿಡ್ರಿ. ಏನು ಮರೆತ್ರೂ ರುಚಿಗೆ ತಕ್ಕಷ್ಟು ಉಪ್ಪು ಮಾತ್ರ ಮರಿಬಾರ್ದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕತ್ತೇನೆ ನಾನು. ಏನೋ ಒಂದು ಹೊಸ ರೆಸಿಪಿ ಮಾಡಬೇಕು, ಹುಳಿ ಹುಳಿಯಾಗಿ ಅನ್ನ ಚೆನ್ನಾಗಿರುತ್ತೆ ಅಂತ ಹೇಳಿ ಮಾಡೇನಿ. ಇದು ಬೆಳಗಿನ ನಾಷ್ಟ ಆಗಿರ್ತೈತಿ. ಇನ್ನೇನು ರೊಟ್ಟಿ ಚಪಾತಿ ಎಲ್ಲ ನಾನು ಮಾಡ್ಕೊಳ್ಳೇಬೇಕಲ್ಲ, ಏನೂ ಮಾಡೋಕ್ಕಾಗೋದಿಲ್ಲ. ಇವಾಗ ಏನೈತಿ, ಒಂದು ಬೌಲ್ ಅಕ್ಕಿ ತೊಗೊಂಡನೆಲ್ಲ ಅದನ್ನು ಕೂಡ ಹಾಕತ್ತೇನೆ. ನೋಡ್ಬೋದು ಇವಾಗ ಈ ಥರ ಮಾಡ್ಕೊಂಡನಿ. ನಿಮಗೂ ಇಷ್ಟ ಆಗತ್ತೆ ಅಂದ್ಕೊಂಡನಿ. ದನಿ ಮಾತ್ರ ಸರಿ ಬರತ್ತಿಲ್ಲ, ನಿನ್ನೆ ಗಾಳಿಗೆ ಹೋಗಿ ಬಂದಿದ್ದಾತು, ಏನಾಯ್ತು ಗೊತ್ತಿಲ್ಲ, ಚೆನ್ನಾಗಿ ಸರಿಯಾಗಿ ಬರ್ತಿಲ್ಲ ವಾಯ್ಸ, ಆದರೂ ಮಾತಾಡಿ ಹಾಕೇನಿ. ಇವಾಗ ಇದನ್ನು ರೆಡಿ ಮಾಡೇನಿ. ಒಂದು 3 ವಿಸಲ್ನ ಹೊಡೆಸ್ಕೊಂಬರ್ಬೇಕು ಇದಕ್ಕೆ. ಇಲ್ಲೇನೈತಿ, ಒಂದಿಷ್ಟು ಹಿಟ್ಟು ತೋಸೇನಿ, ರೊಟ್ಟಿನ ಮಾಡಿ ತಕ್ಕೋಬೇಕು. ಅಲ್ಲಿವರೆಗೆ ನೀವು ವೇಟ್ ಮಾಡಬೇಕು. ಏನೈತಿ, ಕುಕ್ಕರ್ ವಿಸಲ್ ಎಲ್ಲ ಹೊಡೆಸ್ಕೊಂಬಂತು. ಒಂದು 3 ವಿಸಲ್ ಹೊಡ್ಸಿನ ಇದಕ್ಕೆ. ಈ ಥರ ಆಗಿತ್ತು ನೋಡ್ಬೋದು. ಪಲ್ಯ ಎಲ್ಲ ಮೇಲೆ ಬಂದುಬಿಟ್ಟೈತಿ. ಕುಕ್ಕರ್ ತೆಗಿಯೋದು ಒಂದು 5 ನಿಮಿಷ ಹೆಚ್ಚು ಕಡಿಮೆ ಆಯ್ತು. ಹಾರ್ಕೊಂಡು ಬಿಟ್ಟೈತಿ ಎಲ್ಲ. ಬಿಸಿ ಇಲ್ಲ ಎಲ್ಲ. ಈ ಥರ ಮಿಕ್ಸ್ ಮಾಡ್ಕೊಂಡಿನಿ. ಇನ್ನೇನು ತಾಟಿಗೆ ಹಚ್ಕೊಬೇಕು. ಇವಾಗೆಲ್ಲ ತಾಟಿಗೆ ಹಚ್ಕೊಂಬಂದಾತು. ಈ ಥರ ಇತ್ತು ಇವತ್ತಿನ ರೆಸಿಪಿ. ಇಷ್ಟು ಅಡುಗೆನ ನಾನು ಮಾಡ್ಕೊಂಡಿದ್ದೀನಿ. ಬೆಳಗಿನ ನಾಷ್ಟ ಇದಾಗಿತ್ತು.
ಪುಂಡಿ ಪಲ್ಯ ಹಾಕ್ಕೊಂಡು ಹುಳಿ ಅನ್ನನ ಮಾಡ್ಕೊಂಡಿದ್ದು ನಾನು. ಮಧ್ಯಾಹ್ನದ ಊಟ ಏನೈತಿ, ರೊಟ್ಟಿ ಚಪಾತಿ, ರೊಟ್ಟಿನ ಮಾಡ್ಕೊಂಡಿದ್ದೀನಿ ನಾನು ಇವತ್ತು. ಬೆಂಡೆಕಾಯಿ ಪಲ್ಯ, ರೊಟ್ಟಿ, ಉದುರುಬೇಳೆ, ಅದ್ರ ಜೊತೆಗೆ ಶೇಂಗಾ ಹಿಂಡಿ, ಉಪ್ಪಿನಕಾಯಿ ಎಲ್ಲ ಇತ್ತು. ಇಷ್ಟು ಮಾಡ್ಕೊಂಡೇನಿ ನಾನು. ಇಲ್ಲಿವರೆಗೂ ಫೇಸ್ನ ತೋರಿಸಿ ವಿಡಿಯೋ ಮಾಡಲಿಕ್ಕಿಲ್ಲ, ಇವಾಗ ಮಾಡೀನಿ. ಯಾವ ಥರ ಐತಿ ರೆಸಿಪಿ ಆಗಲಿ, ನನ್ನ ವಿಡಿಯೋ ಆಗಲಿ, ನನ್ನ ಬ್ಲಾಗ್ ಆಗಲಿ ಇಷ್ಟ ಆಗಿದ್ರೆ ಪ್ಲೀಸ್ ಫಾಲೋ ಮಾಡಿ. ಓಕೆ, ಟೇಕ್ ಕೇರ್. ಮತ್ತೆ ಹೊಸ ಹೊಸ ರೆಸಿಪಿಯೊಂದಿಗೆ ನಾಳೆ ಸಿಗ್ತೀನಿ. ಬಾಯ್.